ಕಾಂಗ್ರೆಸ್ನ ವಿರುದ್ಧ ಮಹಿಳಾ ಮೀಸಲಾತಿ ಬಗ್ಗೆ ಬಹಳಷ್ಟು ನಾರಿಯರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ನಾರಿಯರು ಏನ್ ಹೇಳ್ತಾರೆ, ಈ ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯರು ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಮೀಸಲಾತಿಯಲ್ಲಿ ಎಷ್ಟು ಅನ್ಯಾಯ ಆಗ್ತಿದೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ನಾವು ಎಲ್ಲ ಕ್ಷೇತ್ರದಲ್ಲೂ ಮುಂದುವರೋ ಕೆಪಾಸಿಟಿ ಇದೆ ನಮಗೆ. ಆ್ಯಕ್ಚುಲಿ 33% ಕೊಟ್ಟರೆ ಎಲ್ಲ ರಾಜಕೀಯವಾಗಿ ಇವಾಗ ಹಲವಾರು ಕಡೆ ಡಾಕ್ಟರ್ ಕ್ಷೇತ್ರದಲ್ಲಿರ್ಬೋದು ಮತ್ತು ಪೊಲೀಸಲ್ಲಿ ಎಲ್ಲ ಕಡೆಯಿಂದನೂ ನಮ್ಮ ಮಹಿಳೆಯರು ಎಲ್ಲ ಕಡೆನೂ ಇದ್ದಾರೆ. ಸೊ 33% ಕೊಟ್ಟಾಗ ರಾಜಕೀಯವಾಗೂ ಬೆಳೆದುಬಿಟ್ಟು ನಾವು ಎಲ್ಲ ಕ್ಷೇತ್ರದಲ್ಲೂ ಅದಕ್ಕೆ ಒಂದು ಎಲ್ಲೋ ಒಂದು ಕಡೆ ಒಂದು ಸ್ಯಾಟಿಸ್ಫೈ ಮಾಡ್ದಂಗೆ ಆಗುತ್ತೆ. ಸೊ ಮೋದಿಯವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತಾ ಇದ್ವಿ, 33% ರೈಸ್ ಮಾಡಿ ನಮಗೆ ಬೆಂಬಲ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ವಿ. ಈಗ ಹೇಳಿದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಕ್ಷೇತ್ರದಲ್ಲಿ 1-2 ಸಚಿವರಾಗುವಂಥದ್ದು ಅಷ್ಟಕ್ಕೆ ಸೀಮಿತ ಆಗಿದೆ. ಏನು ಹೇಳ್ತೀರಾ, ಮಹಿಳೆಯರನ್ನ ಎಷ್ಟು ಪ್ರೋತ್ಸಾಹ ಮಾಡಬೇಕು? ಖಂಡಿತವಾಗ್ಲೂ ಮಹಿಳೆಯರು ಪ್ರೋತ್ಸಾಹ ಸಿಕ್ಕಿದ್ರೆ ಅವ್ರು ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿತಾರೆ. ಸೊ ಹಳ್ಳಿಗಳ ಕಡೆ ಎಲ್ಲ ಕಡೆನೂ ನಮ್ಮ ಮಹಿಳೆಯರಿಂದಾಗ ನಾವು ಈಸಿಯಾಗಿ ಅಪ್ರೋಚ್ ಮಾಡ್ತೀವಿ ಎಲ್ಲ ಕಡೆನೂ. ಮತ್ತು ಅವರು ಒಂದು ಕಡೆ ಮುನ್ನಡೀತಾ ಇದ್ದರೆ ಹಿಂದ್ಗಡೆ ನಮಗೂ ಒಂದು ಬ್ಯಾಕ್ ಸಪೋರ್ಟ್ಸ್ ಇದ್ದಾಗಿರುತ್ತೆ ನಮಗೂ. ಸೊ ಮುಂದುವರೆಯೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ನಮಗೆ 33% ರೈಸ್ ಮಾಡಿಕೊಡ್ಬೇಕಾಗಿ ಕೇಳ್ತೀವಿ. ನಾವು ಮೋದಿಜಿಯವರು ಹೆಣ್ಮಕ್ಳಿಗಾಗಿ ತುಂಬಾ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ 33% ಅನ್ನೋದು ಒಂದು, ಅದನ್ನು ಖಂಡಿಸ್ತಾ ಇರೋ ನಮ್ಮ ವಿರೋಧ ಪಕ್ಷಗಳಿಗೆಲ್ಲ ಧಿಕ್ಕಾರ ಆಗ್ತಾ ಇದ್ದೀವಿ. ಇಲ್ಲಿ ಬಂದಿರೋ ಯಾವುದೇ ಲೇಡೀಸ್ ಆಗಲಿ ಯಾವುದೇ ಪಕ್ಷವಾಗಿ ಬಂದಿಲ್ಲ, ಪಕ್ಷೇತರವಾಗಿ ಮಹಿಳೆಯರಿಗೆ ನ್ಯಾಯ ಕೇಳೋಕ್ಕೆ ಬಂದಿರೋದು. ಇದು ನ್ಯಾಯ ನಮಗೆ ಸಿಕ್ಕಿಲ್ಲ ಅಂದರೆ ಎಲ್ಲಿವರೆಗೂ ಬೇಕಾದರೂ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಇಲ್ಲಿಂದ ಬಂದಿದ್ದೀರಾ, ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತೀವಿ, ಏನು ಹೇಳ್ತೀರಾ? ಮೇಡಮ್, ನಾವು ಪದ್ಮನಾಭ ನಗರ ಅಶೋಕ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದಿದ್ದೀವಿ. ನಾನು ಅಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ದೀನಿ. ಇವರೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಾಗಿದ್ದಾರೆ. ಏನು ನಮ್ಮ ಮೋದಿಜಿಯವರು ನಮ್ಮ ಮಹಿಳೆಗೆ ಲೋಕಸಭೆಗೆ 33% ಅಂದರೆ 2/3 211 ಜನ ಇರುವಂಥ ಸಮಿತಿಲಿ ಒಬ್ಬರು ಕೂಡ ಮೀಸಲಾತಿ 33%ಗೆ ಯಾರೂ ಮಂಜೂರಾತಿ ಕೊಡಲಿಲ್ಲ ಮೇಡಮ್. ಅದು ಎಲ್ಲ ಮಹಿಳೆಯರಿಗೂ ಕೂಡ, ದೇಶದ ಎಲ್ಲ ಮಹಿಳೆಯರಿಗೂ ಕೂಡ ದುಃಖ ತಂದಂಥ ವಿಷಯ. ಏನಂದರೆ ಮನೆ ಆಳುವಂಥ ಮಹಿಳೆ ದೇಶ ಕೂಡ ಆಳ್ತಾಳೆ. ಪ್ರತಿಯೊಂದು ರಂಗದಲ್ಲೂ ಕೂಡ ಮಹಿಳೆ ಇವತ್ತು ಎಲ್ಲ ರೀತಿಯಲ್ಲೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಮಹಿಳೆ ಮನೆಯಿಂದ ಹಿಡಿದು ರಾಜಕೀಯದಿಂದ ಹಿಡಿದು ಕೆಲಸದಿಂದ ಹಿಡಿದು ಎಲ್ಲ ನಿಭಾಯಿಸೋ ವೇಳೆಯಲ್ಲಿ 33% ಕೊಟ್ಟಂಥ ನಮ್ಮ ಮೋದಿಜಿ ಅವ್ರಿಗೆ ನಾವು ಜೈ ಹೇಳ್ತೀವಿ, ಜೈಕಾರ ಕೂಗ್ತೀವಿ. ಜೊತೆಗೆ ಇದನ್ನು ಎಲ್ಲ ಕಾಂಗ್ರೆಸ್ ಪಕ್ಷ ಇರ್ಬೋದು, ಯಾರೇ ಇರ್ಬೋದು, ಎಲ್ಲ ಪಕ್ಷಗಳು ಸಂಘಟನೆಗಳು ಕೂಡ ಸಪೋರ್ಟ್ ಮಾಡಿ ಮಹಿಳಾ ಮೀಸಲಾತಿ ಮಂಡನೆಯನ್ನು ಅಂಗೀಕಾರ ಮಾಡಬೇಕು ಅಂತ ಕೇಳ್ಕೊತೀವಿ. ನಮ್ಮ ನಾರಿ ಶಕ್ತಿ ದೇಶದ ಶಕ್ತಿ, ರಾಷ್ಟ್ರ ಶಕ್ತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮಹಿಳೆಯರಿಗೂ ಕೂಡ ಒಂದು ಅವಕಾಶ ಕೊಟ್ಟರೆ ಅದು ದೇಶದ ಶಕ್ತಿ ಇದ್ದಂಗೆ ಆಗುತ್ತೆ, ರಾಷ್ಟ್ರಕ್ಕೆ ಒಂದು ಬಲ ಬಂದಂಗೆ ಆಗುತ್ತೆ. ದಯವಿಟ್ಟು ಇದು ಎಲ್ಲ ದೇಶದ ಪ್ರತಿಯೊಂದು ಜನಕ್ಕೂ ತಿಳುವಳಿಕೆ ಆಗಿ ಎಲ್ಲರೂ ಬೇಕೇ ಬೇಕು 33% ಅಂತ ಸರ್ಕಾರಕ್ಕೆ ಕೂಗಾಕ್ಲಿ. ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಮಹಿಳೆ ಮೊದಲು ನಿಮಗೇನೆ ಗೊತ್ತು, ಬರೀ ಮನೆಯಲ್ಲೇ ಇದ್ಲು. ಆದರೆ ಈಗಿನ ಹೊರಗಡೆ ಬಂದು ಪ್ರಪಂಚದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಕೂಡ ತನ್ನ ಸಾಧನೆಯನ್ನು ತೋರಿಸ್ತಾ ಇದ್ದಾಳೆ. ಯಾಕೆ ಈ ರೀತಿ ಕಡೆಗಣಿಸ್ತಾ ಇದ್ದಾರೆ? ಅದೇ ಮೇಡಮ್, ಈಗ ಅದಕ್ಕೋಸ್ಕರನೇ ಈ ಥರ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ ಇದ್ದೀವಿ. ಯಾಕೆಂದರೆ ಮಹಿಳೆ ಸಬಲೀಕರಣದಲ್ಲಿ ಮುಂದೆ ಇದ್ದಾಳೆ. ಅವಳು ಅಬಲೆ ಏನಲ್ಲ, ಎಲ್ಲ ರಂಗದಲ್ಲೂ ಕೂಡ ಅವಳು ಎಲ್ಲ ಕೆಲಸನೂ ಮಾಡ್ತಿದ್ದಾಳೆ. ಯಾವುದೋ ಒಂದು ಕಾರಣದಲ್ಲಿ ಆವಾಗ ಮನೆಯಲ್ಲೇ ಇದ್ದರು ಅನ್ನೋದಿತ್ತು, ಇವಾಗ ಪ್ರತಿಯೊಂದು ರಂಗದಲ್ಲೂ ಮುಂದೆ ಇದ್ದಾರೆ. ಯಾಕೆ ಈ ರೀತಿ ಮಹಿಳೆಯವರಿಗೆ ಅನ್ಯಾಯ ಆಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಅದನ್ನು ಖಂಡಿಸ್ತೀನಿ. ಈ ವಿರೋಧ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಗೋವರೆಗೂ ಕೂಡ ಮಹಿಳೆಯವರ ಶಕ್ತಿ, ಮಹಿಳೆಯವರ ಕೂಗು ಕೇಳಿಸ್ಬೇಕು ಅಂತ ನಾನು ಪ್ರತಿಯೊಂದು ನಾರಿಯರಲ್ಲೂ ಕೇಳ್ತೀನಿ. ಎಲ್ಲರೂ ಅಲ್ಲಲ್ಲೇ ಅವರವರು ಮಂಡಲದಲ್ಲಿ ಒಂದೊಂದು ಹೋರಾಟ ಮಾಡೋದು ಕೂಡ ತೀರ್ಮಾನ ತಗೊಂಡಿದ್ದೀವಿ. ಇದು ಪಕ್ಷದ ತೀರ್ಮಾನ ಒಂದೇ ಅಲ್ಲ, ಎಲ್ಲ ಮಹಿಳೆಯರ ಕರ್ತವ್ಯ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾರಿ ಶಕ್ತಿಗೆ ನಮಸ್ತೆ. ಏನು ಇವತ್ತು ನಾವು ನಾರಿ ಶಕ್ತಿ ಒಂದು ಚಳವಳಿ ನಾವು ನಡೆಸ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಆಗಿರೋ ಅಂಥ ಅನ್ಯಾಯ ಅಂದರೆ ಬರೀ ನಾವು ಒಂದು ಚುನಾವಣೆಗೆ ಅಂತಲೇ ಅಲ್ಲ, ಎಲ್ಲ ವಿಧದಲ್ಲಿ 33% ಮಹಿಳೆ ಕೊಡಲೇಬೇಕು ಅಂತಲೇ ನಾವು ಕೇಳ್ತಾ ಇರೋದು. ಈ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ಥರ ಮಾಡ್ತಾಯಿದೆ ಅಂತ ಗೊತ್ತಿಲ್ಲ. ಇವತ್ತು ಮೋದಿಯವರು ಪ್ರತಿಯೊಂದು ಏನು ಒಂದು ಬೆಳವಣಿಗೆ ಮಾಡಿದ್ದಾರೆ, ಪ್ರತಿಯೊಂದು ಹೆಣ್ಮಕ್ಳಿಗೆ ಫಸ್ಟು ಮೀಸಲಾತಿ ಇದೆ. ಹೆಣ್ಮಕ್ಳಿಗೆ ಮೀಸಲಾತಿ ಇರೋದ್ರಿಂದ ಇವ್ರು ಯಾಕೆ ನಮಗೆ ಕೊಡ್ತಾ ಇಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧಿಕ್ಕಾರ ಕೂಗೋದಕ್ಕೆ ಬಂದಿದ್ದೀವಿ. ನಮಗೆ ನಾರಿ ಶಕ್ತಿಗೆ ಕೊಡಲೇಬೇಕು, ಶಕ್ತಿ ಕೊಡಬೇಕು, ಜೊತೆಗೆ ನಮಗೆ ಗೆಲುವು ಕೊಡಬೇಕು. ನಾರಿ ಶಕ್ತಿಗೆ ಗೆಲುವು ಕೊಡಬೇಕು. ನಾರಿ ಶಕ್ತಿ ಬಂದು ರಾಷ್ಟ್ರ ಶಕ್ತಿ. ನಾರಿ ಪ್ರತಿಯೊಂದಲ್ಲೂ ಇದ್ದಾಳೆ, ಅದನ್ನು ಅವರು ಮನವರಿಕೆ ಮಾಡ್ಕೋಬೇಕು. ಮಾಡಿಕೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಲೇಬೇಕು ಮೇಡಮ್. ಬೇಕು ನಮಗೆ 33% ಮಹಿಳೆಯರಿಗೆ ಮೀಸಲಾತಿ ಬೇಕೇ ಬೇಕು. ಎಲ್ಲ ರಾಜ್ಯದವರು ಅದನ್ನು ಸಪೋರ್ಟ್ ಮಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಈ ರೀತಿ ಅನ್ಯಾಯ ಆಗ್ತಿದೆ, ಹಿರಿಯರಾಗಿ ಏನು ಹೇಳ್ತೀರಾ? ಈ ರೀತಿ ಅನ್ಯಾಯ ಆಗಬಾರ್ದು.
ಖಂಡಿತ ಮಹಿಳೆಯರಿಗೆ ಎಲ್ಲದರಲ್ಲೂ ರಾಜಕೀಯ, ನಾನು ಮಾತಾಡೋದ್ನಲ್ಲ, ರಾಜಕೀಯ ವ್ಯಕ್ತಿಯಲ್ಲಿ ರಾಜಕೀಯ ಸ್ಥಾನದಲ್ಲಿ ಎಲ್ಲ ನಮ್ಮ ಮಹಿಳೆಯರಿಗೆ ಕೊಡಬೇಕು 33%. ಇದಕ್ಕಾಗಿ ನಾವು 30 ವರ್ಷದಿಂದನೇ ಹೋರಾಟ ಮಾಡ್ತಿದ್ವಿ. ಆದರೆ ಜಿಲ್ಲಾ ಪಂಚಾಯತಿವರೆಗೂ ಬಂದಿದೆ. ಆದರೆ ಇದರಲ್ಲಿ ವಿಧಾನಸೌಧದಲ್ಲಿ ರಾಜಕೀಯ ವ್ಯಕ್ತಿನಲ್ಲಿ ರಾಜಕೀಯ ರೀತಿಯಲ್ಲಿ ಬಂದಿಲ್ಲ. ಅದು ಬರಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ರಾಜ್ಯದ ಎಲ್ಲ ಪಾರ್ಟಿಯ ಎಲ್ಲರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಹಿಳೆ ಮುಂದೆ ಇದ್ದಾಳೆ. ಈ ಮೀಸಲಾತಿ ವಿಚಾರದಲ್ಲಿ ಯಾಕೆ ಅನ್ಯಾಯ ಆಗ್ತಾ ಇದೆ? ನೋಡಿ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಯವರು ಬಿಲ್ಲನ್ನು ಮಂಡನೆ ಮಾಡಿದ್ರು 16, 17, 18ನೇ ತಾರೀಕು. ಆದರೆ ಇಲ್ಲಿ ನಮ್ಮೆಲ್ಲ ವಿರೋಧ ಪಕ್ಷದವರು ಅದನ್ನು ತಡೆಗಟ್ಟಿ ಹೆಂಗಸು ಯಾವಾಗ ಮುಂದೆ ಬರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಆಗಿದೆ ಅನಿಸುತ್ತೆ. ಹೆಣ್ಣು ಅಬಲೆ ಅಲ್ಲ, ನಾವು ತೋರಿಸ್ಕೊಡ್ಬೇಕು. ನಮ್ಮ ಈ ಹೋರಾಟ ನಡೀತಾನೆ ಇರುತ್ತೆ ಕೊನೆವರೆಗೂ. ಈ ಬಿಲ್ ಮಂಡನೆ ಮಾಡೋವರೆಗೂ ನಾವಂತೂ ನಿಲ್ಲೋರಲ್ಲ, ಈ ಹೋರಾಟ ನಡೀತಾನೆ ಇರುತ್ತೆ. ಯಾವ ರೀತಿ ಮುಂದೆ ಹೋರಾಟ ಇರುತ್ತೆ? ಯಾಕಂದ್ರೆ ನೀವು ನೋಡ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು, ವಿಜ್ಞಾನ ಕ್ಷೇತ್ರದಲ್ಲೂ ಕೂಡ ಮಹಿಳೆ ಇರುವಂಥದ್ದು. ಏನು ಹೇಳ್ತೀರಾ? ಹೌದು, ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ. ಈಗ ನಮ್ಮ ಆಪರೇಷನ್ ಸಿಂಧೂರಲ್ಲಿ ಏನಿತ್ತು, ಮಹಿಳೆಯ ಮೂಲಕನೇ ಸೆಡ್ಡೊಡಿದ್ರು. ನಮ್ಮ ಸೋಫಿಯಾ ಕ್ಯುರೇಶಿ ಅವರು ಮುಂದೆಳೆದು ಯಾರು ಮಹಿಳೆಯರು ಮಾಡದೇ ಇರುವಂಥ ಕೆಲಸ ಮಾಡಿ ಅವ್ರಿಗೊಂದು ತಕ್ಕ ಪಾಠ ಕಲಿಸಿದ್ದಾರೆ. ಅದೇ ಒಂದು ದೊಡ್ಡ ಉದಾಹರಣೆ. ಸೊ ಮಹಿಳೆ ಯಾವ ಕ್ಷೇತ್ರದಲ್ಲೂ ಹಿಂದೆ ಇಲ್ಲ, ಅವಳು ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಇದ್ದಾಳೆ, ಇದ್ದೇ ಇರ್ತಾಳೆ. ಇದನ್ನೆಲ್ಲ ಒಂದಿನ ಮಹಿಳೆಯರು, ನಮ್ಮ ದೇಶದ ಮಹಿಳೆಯರು ತಕ್ಕ ಪಾಠ ಕಲಿಸ್ತಾರೆ. ಎಲ್ಲೋ ಒಂದು ಕಡೆ ಮಹಿಳೆ ಮನೆಗೆ ಮಾತ್ರ ಸೀಮಿತ ಅಂತ ಅನ್ಕೊಂಡಿದ್ದಾರೆ, ಹೇಗೆ? ಖಂಡಿತ ಇಲ್ಲ. ನೀವೇ ನೋಡ್ಬೋದು, ಇವಾಗ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ. ಎಲ್ಲದರಲ್ಲೂ ಪುರುಷರಕ್ಕಿಂತ ಮಹಿಳೆಯರೇ ಮುಂದೆ ಇದ್ದಾರೆ. ಯಾವುದೂ ಅವ್ರಿಗೆ ಆಗದೇ ಇರೋ ಕೆಲಸ ಇಲ್ಲ. ಮನೆ ಕೆಲಸದಿಂದ ಹಿಡಿದು ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದೆ ಇದ್ದೇವೆ. ನಾವು ಮಾಡಬಲ್ಲರು ಅಂತ ತೋರಿಸಿದ್ದೇವೆ. ಅದನ್ನು ಅವ್ರು ತಡೆಗಟ್ಟಬೇಕು ಅಂತ ಅವರು ಹಿಂದೆ ಹಾಕ್ತಿದ್ದಾರೆ ಈ ಬಿಲ್ ಪಾಸ್ ಮಂಡನೆ ಇದು ಮಾಡೋ ಮೂಲಕ. ಇವತ್ತಿನ ಹೋರಾಟ ಬಿಟ್ಟು ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ನಿಮ್ದು? ಖಂಡಿತ ಎಲ್ಲ ರಾಜ್ಯಗಳಲ್ಲೂ ಇದೇ ಥರ ಹೋರಾಟ ನಡೀತಾ ಇದೆ. ದೇಶಾದ್ಯಂತ ಹೋರಾಟ ನಡೆಯುತ್ತೆ. ಅವರು ಈ ಬಿಲ್ ಪಾಸ್ ಮಾಡೋ ಮೂಲಕವರೆಗೂ ನಾವು ಬಿಡೋದಿಲ್ಲ. ಚೆನ್ನಾಗಿದೆ. ನಾರಿಯರಿಗೆ ಈ ಶಕ್ತಿ ಬೇಕೇ ಬೇಕು. ನಾವು ಏನೇ ಇದ್ರೂ ನಾವು ಹೋರಾಟ ಮಾಡ್ತೀವಿ. ಮೀಸಲಾತಿ ಬಿಲ್ ಸಿಗೋ ತನಕ ನಾವು ಹೋರಾಟ ಮಾಡ್ತೀವಿ. ಉಗ್ರವಾದ ಹೋರಾಟ ಮಾಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಮಂಜುಳಾಕ್ಕನವರು ಹಾಗೂ ಕೇಂದ್ರ ಸಚಿವರು ಶೋಭಾ ಕರಂದ್ಲಾಜೆ ಅವರ ಜೊತೆ 33% ಏನು ಹೋರಾಟ ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅದಾಗುತ್ತೆ ಅನ್ನೋ ಕನಸನ್ನು ನಾವು ಕಾಣ್ತಾ ಇದ್ದೀವಿ. ಅದು ನೆರವೇರುತ್ತೆ ಕೂಡ. ನಮ್ಮ ಮೋದಿಜಿ ಇರೋರ ತನಕ ಅಂಬೇಡ್ಕರ್ ಅವರು ಮಂಡಿಸಿದ ಮಂಡನೆಯನ್ನು ನಾವು ಯಾವತ್ತೂ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. 33% ನಾವು ಭಿಕ್ಷೆ ಬೇಡ್ತಿರೋದಲ್ಲ, ಅದು ನಮ್ಮ ಜನ್ಮಸಿದ್ಧ ಹಕ್ಕು. ನಾವು ಕೇಳ್ತಾ ಇರೋದು, ಇಫ್ ಎಟ್ ಆಲ್ ಅವ್ರಿಗೆ ಏನಾದರೂ ಸೈದ್ಧಾಂತಿಕವಾಗಿ ಇದ್ದಿದ್ರೆ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಹೊರತು ಈ ಥರ ಮಹಿಳೆಯರ ಬೆನ್ನಿಗೆ ಚೂರಿ ಹಾಕಿ ಅವರ ಹೊಟ್ಟೆನ ತುಂಬಿಸ್ಕೊಳ್ಳೋದು ಅಥವಾ ಅವರ ಮತಪಟ್ಟಿಗೆ ತುಂಬಿಸ್ಕೊಳ್ಳೋ ಒಂದು ಕಚಡ ಕೆಲಸನ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಏನು ಮಾಡ್ತಾ ಇದೆ, ಅದರ ವಿರುದ್ಧ ನಮ್ಮ ಧ್ವನಿನ ಎತ್ತುತ್ತಾ ಇದ್ದೀವಿ. ನಮ್ಮ ಎಲ್ಲರಿಗೂ ಎಲ್ಲ ಮಹಿಳೆಯರು ನಮಗೆ ಸಹಾಯ ಬೆಂಬಲನ ಇದು ಮಾಡ್ಬೇಕಂತ ಕೇಳ್ತೀನಿ. ನಮ್ಮ ಹೆಣ್ಮಕ್ಳುಗಳ ಬಗ್ಗೆ ಒಂದು ಏನಾದರೂ ಸಹಕಾರ ಕೊಡೋದು, ಸಪೋರ್ಟ್ ಮಾಡೋದು ಇರೋದು ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಇರ್ಬೋದು. ತುಂಬಾ ನಮಗೆ ಎಷ್ಟೋ ಯೋಜನೆಗಳು ಹೆಣ್ಮಕ್ಳಿಗೋಸ್ಕರ ಯೋಜನೆಗಳನ್ನ ಕೊಟ್ಟಿದ್ದಾರೆ. 33% ಮೀಸಲಾತಿ ಏನು ಕೊಡ್ಬೇಕು, ನಾವೇನು 50% ನಾವು ಏನು ಕೇಳಿಲ್ಲ. ಆದರೆ ನಮ್ಮ ಮೇಲೆ ನಮ್ಮ ಏನು ಹೆಣ್ಮಕ್ಳುಗಳು ಸಾರ್ಥಕತೆ ಮತ್ತು ನಾವು ಮಾಡೋ ಶ್ರಮದಿಂದ ನಮಗೆ 33% ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಹೆಜ್ಜೆನ ಮೋದಿಜಿಯವರು ತಗೊಂಡ್ರು. ಅದಕ್ಕೆ ವಿರುದ್ಧವಾಗಿ ಹೆಣ್ಣುಮಕ್ಳು ವಿರುದ್ಧ ಅಂತಲೇ ಹೇಳ್ಬೋದು. ಇದೇನು ಮೀಸಲಾತಿ ವಿರುದ್ಧ ಅಲ್ಲ, ಹೆಣ್ಣುಮಕ್ಳು ವಿರುದ್ಧನೇ ಏನು ಈ ಕೆಟ್ಟ ಮನಸ್ಥಿತಿ ಇರೋ ಜನಗಳು ನಮ್ಮ ವಿರುದ್ಧವಾಗಿ ಧಿಕ್ಕರಿಸಿ ನಮಗೆ ಸಹಕಾರ ಕೊಡಲಿಲ್ಲ. ಅವರೆಲ್ರಿಗೂ ನಮ್ಮ ಎಲ್ಲ ಹೆಣ್ಣುಮಕ್ಳು, ಇಡೀ ನಮ್ಮ ದೇಶದ ಹೆಣ್ಣುಮಕ್ಳು ಪರವಾಗಿ ಧಿಕ್ಕಾರ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ, ನಮ್ಮ ಧ್ವನಿ ಎಲ್ಲಿವರೆಗೂ ತಲುಪಿಸ್ಬೇಕು, ನಮಗೆ ಮೀಸಲಾತಿ ಸಿಗೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಇವತ್ತಿನ ಹೋರಾಟ ನಾವೇನು ಇವತ್ತು ಹೆಜ್ಜೆ ತಗೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಾವು ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ. ನಾವೆಲ್ಲ ದೇಶದ ಹೆಣ್ಮಕ್ಳು ಒಟ್ಟುಗೂಡಿ ಈ ಒಂದು ಹೋರಾಟನ ಮಾಡ್ತಾನೆ ಇರ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ಮ ನಾರಿ ಶಕ್ತಿ ಎಲ್ಲದರಲ್ಲೂ ಮುಂದೆ ಇರಬೇಕು. ಎಲ್ಲ ಶಕ್ತಿಗಿನ್ನ ದೊಡ್ಡ ಶಕ್ತಿ ಯಾವುದೋ ನಾರಿ ಶಕ್ತಿ. ಬರೀ ಅಡುಗೆ ಮನೆಗೆ ಮೀಸಲಲ್ಲ, ನಾವು ಎಲ್ಲ ವಿಷಯದಲ್ಲೂ ನಮ್ಮ ನಾರಿ ಶಕ್ತಿ ಮುಂದೆ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಗೆ ನಾವು ಯಾವುದಕ್ಕೂ ಇದು ಮಾಡೋದಿಲ್ಲ. ನಮ್ಮ ಮೋದಿಗೆ ನಾವು ಜೈ. ಯಾವತ್ತೂ ನಮ್ಮ ಮೋದಿಗೆ ನಾವು ಜೈ. ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ನಮಗೆ ನ್ಯಾಯ ಸಿಗೋ ಗಂಟ ನಾವು ಬೀದಿಯಲ್ಲೇ ಇರ್ತೀವಿ ಮೇಡಮ್. ನಮ್ಗೆ ನ್ಯಾಯ ಸಿಗಲೇಬೇಕು. ದಯವಿಟ್ಟು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ನಮಗೆ
ಸಹಕರಿಸ್ಬೇಕು. ದಯವಿಟ್ಟು ನಾವು ನ್ಯಾಯ ಸಿಗೋ ಗಂಟ ನಾವು ಬೀದಿಯಲ್ಲೇ ಇರ್ತೀವಿ. ಹೆಣ್ಮಕ್ಳು ಇಲ್ದಿರ ಪ್ರಪಂಚನೇ ಇಲ್ಲ. ಎಲ್ಲ ಮನೆಯಲ್ಲೂ ಅಷ್ಟೇ, ಬೀದಿಯಲ್ಲೂ ಅಷ್ಟೇ, ಒಂದು ಸ್ಕೂಲಲ್ಲೂ ಅಷ್ಟೇ, ಕೆಲಸದಲ್ಲೂ ಅಷ್ಟೇ ಹೆಣ್ಮಕ್ಳೇ ಎಲ್ಲ ಮುಂದೆ. ಹಂಗಾಗಿ ಎಲ್ಲ ಹೆಣ್ಮಕ್ಳ ಪರವಾಗಿ ನಾವು ಕೇಳ್ಕೊಂತೀವಿ. ನ್ಯಾಯ ಸಿಗೋ ಗಂಟ ನಾವು ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್. ನಮಗೆ ಇದು ನಮ್ಮ ಹಕ್ಕನ್ನು ನಾವು ಕೇಳಿ ಪಡ್ಕೊಳ್ಳೋಂಥ ಸ್ಥಿತಿ ಬಂದ್ಬಿಟ್ಟಿದೆ ಈಗ. ಅದನ್ನು ನಾವು ಹೋರಾಟ ಮಾಡೇ ನಾವು ಪಡ್ಕೊಳ್ಳೋ ದಾರಿನಲ್ಲಿ ಸಾಕ್ತಿರ್ತೀವಿ ಅನ್ನೋದು ತುಂಬ 30 ವರ್ಷದಿಂದ ನಾವೆಲ್ಲ ಇದ್ದೀವಿ. ಇನ್ನೂ ಮೋದಿಯವರು ತುಂಬಾ ಚೆನ್ನಾಗಿ ಎಲ್ಲನೂ ಮಾಡ್ತಿದ್ದಾರೆ, ಮತ್ತು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾವು ಮಹಿಳೆಯರೆಲ್ಲ ಕೇಳ್ಕೊತಾ ಇರೋದು. ಈ ಒಂದು ಮೀಟಿಂಗೇ ಆಗಲಿ, ಈ ಒಂದು ನಾರಿ ಇದಕ್ಕಾಗಲಿ ಬೆಲೆ ಕೊಡಲೇಬೇಕು ಕಾಂಗ್ರೆಸ್ ಅವರು. ಓಕೆ, ಥ್ಯಾಂಕ್ ಯು. ನಗರದ ಫ್ರೀಡಂ ಪಾರ್ಕ್ ಅಲ್ಲಿ ಈಗಾಗಲೇ ನಾರಿ ಶಕ್ತಿ ಒಂದು ಪ್ರತಿಭಟನೆಯನ್ನ ಮಾತಾಡಿದೆ. ನಮ್ಮ ಜೊತೆ ಮಾತಾಡೋಕೆ ಸಪ್ತಗಿರಿ ಗೌಡ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸುವ. ಸರ್, ಈಗಾಗಲೇ ನಾರಿ ಶಕ್ತಿ ಈಗಾಗಲೇ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಸೇರಿದ್ದಾರೆ. ಏನಾಗ್ತಿದೆ ಸರ್? ಯಾಕೆ ಮಹಿಳೆಯರನ್ನ ಇಷ್ಟೊಂದು ಹೀನವಾಗಿ ನಡೆಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಪ್ರತಿಯೊಂದು ಪೋಸ್ಟರ್ ಅಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಸ್ಲೋಗನ್ ಇರುವಂತದ್ದು. ಏನ್ ಹೇಳ್ತೀರಾ? ನೋಡಿ, ಕಾಂಗ್ರೆಸ್ ಮುಂಚೆಯಿಂದನೂ ಕೂಡ ನಾರಿಯರ ವಿರುದ್ಧ, ಹೆಣ್ಣು ಮಕ್ಕಳ ವಿರುದ್ಧವಾಗಿರ್ತಕ್ಕಂಥ ಅವರ ಧೋರಣೆಯನ್ನು ನಾವು ತಲತಲಾಂತರದಿಂದ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆಂತಂದರೆ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಕೊಡಬೇಕು. ಅವರು ಬರೀ ಹೆಣ್ಣು ಮಕ್ಕಳ ಸಬಲೀಕರಣ ಅಷ್ಟೇ ಅಲ್ಲ, ಅವರ ನೇತೃತ್ವದಲ್ಲಿ ನಾವು ಸರ್ಕಾರ ಮಾಡಬೇಕು, ಅವರ ಮುಂದಾಳತ್ವದಲ್ಲಿ ನಾವು ಆಡಳಿತವನ್ನು ನಡೆಸಬೇಕು ಅಂತೇಳಿ ನರೇಂದ್ರ ಮೋದಿಯವರು ಒಂದು ಭಾಳ ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟು, ಯಾಕೆಂತಂದರೆ ಈ ಒಂದು ಮಹಿಳಾ ಮೀಸಲಾತಿ ಒಂದು ವಿಧೇಯಕ ತುಂಬ ವರ್ಷಗಳಿಂದ ಅದು ಪೆಂಡಿಂಗ್ ಇತ್ತು. ಇದನ್ನು ಯಾವತ್ತಿದ್ರೂ ತರಲೇಬೇಕು ಅಂಥೇಳಿ ಭಾಳಷ್ಟು ಜನ ಪ್ರಯತ್ನ ಮಾಡಿದ್ರು. ಆದರೆ ಯಾರೂ ಕೂಡ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗಿ ಇದನ್ನು ತಂದೇ ತರಬೇಕು ಅಂತೇಳಿ ಒಂದು ದೃಢವಾದಂಥ ಸಂಕಲ್ಪವನ್ನು ಮಾಡಲಿಕ್ಕಾಗಿರಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಇದನ್ನು ತಂದರು. ಅದಾದ ನಂತರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬಂತು. ಇದಕ್ಕೆ ನಾರಿ ಶಕ್ತಿ ಅಭಿನಂದನಾ ಒಂದು ವಿಧೇಯಕವನ್ನು ಏನು ತಂದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಕೂಡ ಅದಕ್ಕೆ ಹಿಂದೆ ನಿಂತು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂಥೇಳಿ ಅದಕ್ಕೆ ಕೈ ಜೋಡಿಸ್ಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳೆಲ್ಲವೂ ಸೇರಿ ಒಂದು ಕುತಂತ್ರವನ್ನು ಮಾಡಿ ಇದಕ್ಕೆ ಡಿಲಿಮಿಟೇಷನ್ನು ಅದು ಇದು ಅಂತ ಹೇಳಿ ಸುಳ್ಳುಗಳನ್ನು ಹೇಳಿ ಜನಕ್ಕೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಒಂದು ಬಿಲ್ಲನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಭಾಳ ಖುಷಿ ಪಡ್ತಾ ಇದ್ದಾರೆ, ಇದನ್ನು ತಪ್ಪಿಸ್ಬಿಟ್ವಿ ನೋಡಿ ಅಂಥೇಳಿ ಭಾಳ ಖುಷಿಯನ್ನು ಪಡ್ತಾ ಇರ್ತಕ್ಕಂಥದ್ದು. ಅವರು ಹಿಂದಿನಿಂದನೂ ಕೂಡ ಇವತ್ತಿನ ತನಕ ಅವರು ದಲಿತ ವಿರೋಧಿ, ಮಹಿಳೆಯರ ವಿರೋಧಿ, ರೈತರ ವಿರೋಧಿ ಎಲ್ಲವೂ ಕೂಡ ಅವರ ಫ್ಯಾಮಿಲಿ ಬಿಟ್ಟರೆ ಕಾಂಗ್ರೆಸ್ನವ್ರಿಗೆ ಬೇರೆ ಯಾರೂ ಕೂಡ ಮುಂದೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಅವ್ರು ಯಾರು ಕೂಡ ಇದನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು, ಈ ಹೆಣ್ಣು ಮಕ್ಕಳಿಗೆ ಒಂದು ನೇತೃತ್ವವನ್ನು ಕೊಡ್ತಕ್ಕಂಥ ಈ ಒಂದು ಬಿಲ್ಲನ್ನು ಪಾಸ್ ಮಾಡ್ಲಿಕ್ಕೆ ಬಿಡಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಸ್ ಫ್ರೀ ಅಂತಾರೆ, ಮಹಿಳೆಯರಿಗೆ ನಾವು ಬಹಳಷ್ಟು ಇದಿಟ್ಟಿದ್ದೀವಿ ಅಂತಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ನಾನು ಹೇಳಿದ್ನಲ್ಲ, ಅವರು ಮಹಿಳೆಯರನ್ನೇನು ಭಿಕ್ಷುಕರು ಅಂತ ಅಂದ್ಕೊಂಡಿದ್ದಾರೆ. ಅವ್ರೇನು ಕೇಳಕ್ಕೆ ಬಂದಿದ್ದೀರಾ ನಮಗೆ ಫ್ರೀ ಕೊಡಿ, ಇದನ್ನು ಫ್ರೀ ಕೊಡಿ ಅಂತೇಳಿ? ಅವ್ರ ಪಾಡ್ಗೆ ಅವರಿದ್ದರು. ಅವ್ರಿಗೆ ಆಸೆ ಹುಟ್ಟಿಸಿ ನೀವು ಅವ್ರನ್ನ ನಿಮ್ಮ ಜೊತೆಲಿ ಇತ್ಕೊಂಡು ನೀವು ಅವ್ರನ್ನ ಮಹಿಳೆಯರಿಗೆ ನಿಮ್ಗಿರ್ತಕ್ಕಂಥ ಒಂದು ಆಡಳಿತ ಇದೆಯಲ್ಲ ಅದರಲ್ಲಿ ನೀವು ಭಾಗಿ ಮಾಡ್ಕೋಬೇಕು. ಅವ್ರನ್ನ ಆಡಳಿತದಲ್ಲಿ ಭಾಗಿ ಮಾಡಿಕೊಂಡು ಅವರ ನೇತೃತ್ವವನ್ನು ನಾವು ಕೊಡಬೇಕು. ನಾವು ಅವ್ರ ನೇತೃತ್ವ ಕೊಡ್ದೇನೆ ಬರೀ ನೀವು ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಅಂತ ಎಷ್ಟು ದಿನ ಅವ್ರನ್ನ ನೀವು ಹೀಯಾಳಿಸ್ತೀರಾ? ಹಾಗಾಗಿ ಹೆಣ್ಣು ಮಕ್ಕಳ ಸಬಲೀಕರಣ ಅಷ್ಟೇ ಅಲ್ಲ, ಅವರ ನೇತೃತ್ವದಲ್ಲಿ ನಾವು ಹೋಗಬೇಕು. ಹಾಗಾಗಿ ಅದರ ಒಂದು ದಿಟ್ಟಿನಲ್ಲಿ ಇದೊಂದು ಒಳ್ಳೆ ಹೆಜ್ಜೆ ಆಗಿತ್ತು. ಇವತ್ತು ಅವ್ರು ಏನು ಮಹಿಳಾ ವಿರೋಧಿ ಧೋರಣೆಯನ್ನು ತೋರಿಸ್ತಕ್ಕಂಥದ್ದಿದೆ, ಅದಕ್ಕೆ ವಿರುದ್ಧ ಇವತ್ತು ಭಾಳಷ್ಟು ಜನ ಬೇರೆ ಬೇರೆ ಸಮಾಜದಲ್ಲಿ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಗಳ ಇದರಿಂದ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಹೆಣ್ಣು ಮಕ್ಕಳು ಇವತ್ತೆಲ್ಲ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದಿದೆ. ಒಂದು ಕರೆಯನ್ನು ಕೊಟ್ಟಿದ್ವಿ ನಾವು BJPನವರು. ನಾವು BJP ಬ್ಯಾನರಲ್ಲಿ ಯಾರೂ ಮಾಡ್ತಾ ಇಲ್ಲ, BJPಯಿಂದ ಕರೆ ಕೊಟ್ಟಿದ್ವಿ. ಎಲ್ಲರೂ ಯಾರ್ಯಾರು ಇದರ ವಿರೋಧವಾಗಿ ಅಂದರೆ ಕಾಂಗ್ರೆಸ್ ವಿರುದ್ಧವಾಗಿ ನೀವು ಬರಬೇಕು, ಪ್ರತಿಭಟಿಸಬೇಕು ಅಂತ ಹೇಳಿದರೆ ದಯಮಾಡಿ ಬರ್ಬೋದು ಅಂಥೇಳಿ ಭಾಳಷ್ಟು ಜನ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಇಲ್ಲಿ ಬಂದು ಸೇರಿರ್ತಕ್ಕಂಥದ್ದಿದೆ. ನಾವು ನೋಡ್ತಾ ಇದ್ದೇವೆ. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಮಹಿಳೆಯರನ್ನ ಉದ್ದೇಶಿಸಿ ಮಾತಾಡ್ತಾ ಇರ್ತಕ್ಕಂಥದ್ದಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂಥ ಹೋರಾಟಗಳು ನಡೆಯುತ್ತೆ ಮತ್ತು ಕಾಂಗ್ರೆಸ್ಸಿನ ನಿಜವಾದ ಮುಖವಾಡ ಕಳಚಿ ಬಿದ್ದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಇದು 33% ಮೀಸಲಾತಿ ಏನಿತ್ತಲ್ಲ ಕ್ಯಾನ್ಸಲ್ ಆಯ್ತಲ್ಲ, ಅದ್ರ ವಿಷಯವಾಗಿ ಎಲ್ಲರೂ ಸೇರಿರೋದು. ಇದು ಅತ್ಯಂತ ದುಃಖವಾದ ವಿಷಯ. ಯಾಕಂದರೆ ಬೀಂಗ ಮಹಿಳೆ ನಮಗೆ ಸಿಗಬೇಕಾಗಿರೋವಂಥ ಒಂದು ಹಕ್ಕನ್ನು ಈ ಸತಿ ಮೋದಿಯವರು ನಮಗೆ ಹಕ್ಕು ಕೊಡಿಸಿದ್ರು. ಆದರೆ ಇದನ್ನ ಕ್ಯಾನ್ಸಲ್ ಮಾಡಿ ತುಂಬ ದುಃಖ ಆಗಿದೆ. ಯಾಕೆ ಮಹಿಳೆಯರು ಬೆಳಿಬಾರ್ದಾ?
ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅರ್ಥ ಆಗ್ತಿಲ್ಲ. ಸೊ ಅದರ ವಿರೋಧವಾಗಿ ನಾವಿವತ್ತು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೀವಿ. ಓಕೆ, ಎಲ್ಲೋ ಒಂದ್ ಕಡೆ ಮಹಿಳೆಯರನ್ನ ಕಾಂಗ್ರೆಸ್ ಸರ್ಕಾರ ಹೀನಾಯವಾಗಿ ನಡೆಸ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಮತ್ತೊಂದ್ ಕಡೆ ಈಗಾಗಲೇ ಬಸ್ ಫ್ರೀ ಕೊಟ್ಟಿದ್ದಾರೆ, 2,000 ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ. ಇದೆಲ್ಲ ಎಲ್ಲೋ ಒಂದು ಕಡೆ ಮಹಿಳೆಯರನ್ನ ಮೆಚ್ಚಿಸೋದಕ್ಕೋಸ್ಕರ ಏನು ಹೇಳ್ತೀರಾ? ನನ್ನ ಪ್ರಕಾರ ನಾವು ಬಸ್ ಫ್ರೀ ಕೇಳಲಿಲ್ಲ. ಹಾಗೆ 2,000 ರೂಪಾಯಿ ಕೊಡೋದು, ಐ ಸ್ಟಿಲ್ ಫೀಲ್ ಒಂದು ಮೀನು ಹಿಡಿಯೋದಕ್ಕೆ ಬಲೆ ಕೊಡಿ, ಆದರೆ ಮೀನೇ ಕೊಡಬೇಡಿ ನೀವು. ಹಂಗೆ ಕೊಟ್ಟಷ್ಟು ಸೋಮಾರಿತನ ಬರುತ್ತೆ. ಮತ್ತು ಎಷ್ಟು ಜನ ಮಹಿಳೆಯರಿಗೆ ಆ ಒಂದು ಪವರ್ ಇದೆ, ಮೆನ್ಗಿಂತ ಜಾಸ್ತಿ ಮಾಡೋ ಅಂಥದ್ದು. ಇದು ಒಂದು ಅವಕಾಶ ಸಿಕ್ಕಿತ್ತು, ಯಾಕೆ ಕಿತ್ಕೊತೀರಾ? ಖಂಡಿತವಾಗ್ಲೂ ಇದನ್ನ ನಾವು ವಿರೋಧಿಸ್ತೀವಿ. ನಮಗೊಂದು ಅವಕಾಶ ಕೊಡಿ, ತುಂಬ ಚೆನ್ನಾಗಿ ನಾವು ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಆಶ್ವಾಸನೆ ನಮಗಿದೆ. ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ? ಯಾಕಂದರೆ ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಜನ ಸೇರಿದ್ದೀರಾ. ಮುಂಬರುವ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀರಾ? ಖಂಡಿತವಾಗ್ಲೂ ಹೀಗೆ ನಡೆದ್ರೆ ನಾವು ಇನ್ನೂ ಹೆಚ್ಚಿನ ಜನ ಸೇರಿ ಪ್ರತಿಭಟನೆ ಮಾಡ್ತೀವಿ. ಇದು ಇನ್ನೊಂದೇನೆಂದರೆ, ನಾವು ಯಾವ ಮಹಿಳೆಯರಿಗೂ ಹೋಗಿ ಬನ್ನಿ ಪ್ರತಿಭಟನೆ ಮಾಡಿ ಅಂತ ಕರೀತಿಲ್ಲ, ಗೌರಿ ಬರ್ತಿರೋದು ಇವಾಗ. ಯಾಕಂದರೆ ಆ ಒಂದು ಸಿಗಬೇಕಾಗಿರೋ ಸ್ಥಾನ ಸಿಕ್ಕಿಲ್ಲ ಅಂದರೆ ನಾರಿ ಮುನಿದರೆ ಮಾರಿ ಅಂತಾರಲ್ಲ, ಹಾಗಾಗಿ ನಾವು ಮಾಡ್ತೀವಿ. ಇದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀವಿ. ಇಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿ ಅವರ ಸೇರ್ಕೊಂಡು ಇದು ಮಾಡ್ತಾ ಇದ್ದಾರೆ. ಸೊ ಪಕ್ಷಾತೀತವಾಗಿ ಆಗ್ತಾ ಇದೆಯಾ, ಏನು ಹೇಳ್ತೀರಾ? ಅಲ್ಲ, ಇದು ಬರೀ ಬಿಜೆಪಿ ಪಕ್ಷದಿಂದ ಅಂತ ಅಲ್ಲ. ಬಿಜೆಪಿ ಅನ್ನೋದು ಪಕ್ಷ ಇರ್ಬೋದು, ಆದರೆ ಅಲ್ಲಿರುವಂಥ ಮಹಿಳೆಯರಿಗೂ ಅನ್ಯಾಯ ಆಗ್ತಿದೆ ಅಲ್ವಾ? ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದಿದ್ದಾರೆ, ಮಹಿಳಾ ಹೋರಾಟಗಾರರು ಬಂದಿದ್ದಾರೆ, ಸಮಾಜ ಸೇವಕರು ಬಂದಿದ್ದಾರೆ. ಹಾಗಾಗಿ ಪಕ್ಷ ಅಂತ ಅಲ್ಲ. ಈಗ ನಾನು ಒಂದು ಪ್ರೊಫೆಸರ್ ಆಗಿ ಇಲ್ಲಿ ಬಂದಿರೋದು, ನನಗೊಂದು ಕಾರ್ಪೊರೇಟರ್ ಸೀಟು, ಎಕ್ಸಾಂಪಲ್ ಬೇರೆ ಯಾವುದೋ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಆದರೆ ಈ ಥರ ಮೀಸಲಾತಿ ಸಿಕ್ಕರೆ ನಮಗೊಂದು ಅವಕಾಶ ಜಾಸ್ತಿ ಸಿಗುತ್ತೆ. ಅದರ್ವೈಸ್ ಏನಾಗುತ್ತೆ, ಮೆನ್ನಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗುತ್ತೆ. ನಮಗೆ ಸಿಕ್ಕಿದಾಗ ನಾವು ಅವಕಾಶ ಉಪಯೋಗಿಸ್ಕೊಬೋದು. ಹಾಗಾಗಿ ಐ ಸ್ಟಿಲ್ ಫೀಲ್ ಖಂಡಿತವಾಗ್ಲೂ ಇದನ್ನ ಕ್ಯಾನ್ಸಲ್ ಮಾಡಬೇಕು ಹಾಗೂ ನಮಗೊಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊತೀನಿ. ಇವರು ಮಹಿಳೆಯರಿಗಾಗಿ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆದರೆ ಜನಗಳು ಅದನ್ನಾಗಿ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇದು ಓಟು, ಅವರು ಮುಖ್ಯವಾಗಿ ನೋಡೋದು ಓಟಿಂದ ನಮಗೆ ಮಹಿಳೆಯರದ್ದು ಓಟೆಲ್ಲ ಆ ಕಡೆ ಹೋಗ್ಬಿಡುತ್ತಲ್ವ, ಅದು ಅವ್ರದ್ದು ಮೇನ್ ಇಂಟೆನ್ಷನ್. ಅದಕ್ಕಾಗಿ ಇದನ್ನು ಕ್ಯಾನ್ಸಲ್ ಮಾಡಿಸಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ. ಸೊ ಖಂಡಿತ ಮೋದಿಯವರು ಮಾಡ್ತಿರೋ ಒಳ್ಳೊಳ್ಳೆ ಕೆಲಸಗಳಿಗೆ ಯಾವತ್ತೂ ನಮ್ಮ ಬೆಂಬಲ ಇದೆ. ಅವರು ಮಹಿಳೆಯರಿಗಾಗಿ ತುಂಬಾ ಬೆಂಬಲ ಕೊಡ್ತಾ ಇದ್ದಾರೆ. ಮಹಿಳೆ ಹೆಣ್ಣು ಭ್ರೂಣದಲ್ಲಿ ಹುಟ್ಟಿದೆ ಅಂದ ತಕ್ಷಣ ಕಿತ್ತಾಕುವಂತ ದುಷ್ಟ ಪದ್ಧತಿ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಅದಕ್ಕಾಗಿ ತಂದ್ರು. ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಿತ್ತು. ಹಲವಾರು ಆಸ್ಪತ್ರೆಗಳು ಹೆಣ್ಣು ಗಂಡು ಅಂತ ಪರೀಕ್ಷೆ ಮಾಡಿ ಹೆಣ್ಣು ಅಂದ ತಕ್ಷಣ ಕಿತ್ತಾಕ್ತಿದ್ರು. ಅದಕ್ಕೆ ಇಷ್ಟೊಂದು ಡಿಸ್ಪ್ಯಾರಿಟಿ ಆಗುತ್ತೆ. ಅದಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆಯ ಮೂಲಕ ಹೆಣ್ಣು ಮಗುವನ್ನ ಲಕ್ಷ್ಮಿ ಅನ್ನುವ ರೂಪದಲ್ಲಿ ನಾವು ರಾಜ್ಯದಲ್ಲಿ ಶುರು ಮಾಡಿದ್ವಿ. ಇದನ್ನ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಲಕ್ಷ್ಮಿ ಅಂತ ಮಾಡಿದ್ರು. ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿಯಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಬೇಕು, ಹೆಣ್ಮಕ್ಳು ಹುಟ್ಟಬೇಕು, ಅವಳ ಹೆಸರಲ್ಲಿ ಸೇವಿಂಗ್ ಆಗ್ಬೇಕು. ತಂದೆ ತಾಯಿಗೆ ಹೇಳಿದ್ರು, ಹೆಣ್ಣು ಮಗು ಹುಟ್ಟಿದ್ರೆ ಅವಳ ಹೆಸರಲ್ಲಿ ಸೇವಿಂಗ್ ಮಾಡಿ, ಹೆಣ್ಣು ಮಗುವಿನ ಜೊತೆ ಸೆಲ್ಫಿ ತಗೊಳ್ಳಿ, ಅವಳು ನಿಮ್ಮ ಫ್ಯಾಮಿಲಿಯ ಗೌರವ, ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಾಳೆ. ಅವಳಿಗೆ ಓದಿಸಿ, ಅವಳಿಗೆ ಶಿಕ್ಷಣ ಕೊಡಿ. ಅದಕ್ಕಾಗಿ ಸ್ಕಾಲರ್ಶಿಪ್ಗಳು ಶುರುವಾದವು, ಅದಕ್ಕೆ ಹಾಸ್ಟೆಲ್ ಶುರುವಾದವು, ಅದಕ್ಕಾಗಿ ರೆಸಿಡೆನ್ಷಿಯಲ್ ಶಾಲೆಗಳನ್ನ ಮೋದಿ ಅವರು ಶುರು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಆರ್ಥಿಕವಾಗಿ ಸದೃಢ ಮಾಡಕ್ಕೆ ಇವತ್ತು ನಾನು MSME ಮಂತ್ರಿ. ಮುದ್ರಾ ಯೋಜನೆಯಲ್ಲಿ ಅತ್ಯಂತ ಹೆಚ್ಚು ಲೋನ್ ಕೊಟ್ಟಿರುವುದು ಯಾರಿಗೆ ಅಂತಂದ್ರೆ 62% ನಮ್ಮ ಮಹಿಳೆಯರಿಗೆ ಸಿಕ್ಕಿದೆ. ಯಾರು ಬ್ಯೂಟಿ ಪಾರ್ಲರ್ ತೆಗೆದಿದ್ದಾರೆ, ಯಾರು ಚಿಕ್ಕ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ, ಯಾರು ಫುಡ್ ಪ್ರೊಸೆಸಿಂಗ್ ಮಾಡ್ತಾರೆ, ಹಪ್ಪಳ ಸಂಡಿಗೆ ಮಾಡ್ತಾರೆ, ದ್ರೋಣ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಕೊಟ್ಟಿದ್ದೀವಿ. ನಮ್ಮ PC ಮೋಹನ್ ಇದ್ದಾರೆ, ಅವರ ಮಗಳು ದ್ರೋಣ್ ಕಂಪನಿ ಮಾಡ್ತಾ ಇದ್ದಾರೆ. ಇವತ್ತು ದ್ರೋಣ್ ದೀದಿಗೆ ದ್ರೋಣ್ ಕೊಡುವಂತ ಕಂಪನಿಗಳನ್ನು ನಮ್ಮ ಹೆಣ್ಮಕ್ಳ ಹೆಸರಲ್ಲಿ ಮಾಡಿದೀವಿ ನಾವು. ದ್ರೋಣ್ ತಯಾರಿಯಿಂದ ಹಿಡಿದು ಮನೆಗೆ ಬೇಕಾಗಿರುವ ಸಾಮಾನು ತನಕ ನಮ್ಮ ಹೆಣ್ಮಕ್ಳು ಇವತ್ತು ಫುಡ್ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ. PMEGP ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ನಮ್ಮ ಇಲಾಖೆಯಲ್ಲಿದೆ. ಸಬ್ಸಿಡಿ ಕೊಡ್ತೀವಿ. ಸುಮಾರು 48% ಹೆಣ್ಮಕ್ಳಿಗೆ ನಾವು ಸಬ್ಸಿಡಿ ಕೊಟ್ಟಿದ್ದೀವಿ. ಅವರಿಗೆ ಫುಡ್ ಪ್ರೊಸೆಸಿಂಗ್ ಅಲ್ಲಿ, ಅವರಿಗೆ ಬೇರೆ ಬೇರೆ ಉದ್ಯಮದಲ್ಲಿ ಬೆಳೆಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ದ್ರೋಣ್ ದೀದಿ ಅಂದ್ರೆ ಅದು ಪುರುಷ ಅಂತ ಹೇಳಿಲ್ಲ, ದ್ರೋಣ್ ಮ್ಯಾನ್ ಅಂತ ಹೇಳಿಲ್ಲ, ದ್ರೋಣ ದೀದಿ ಆದ್ರು ನಮ್ಮ ತಾಯಿ ಅಂದ್ರು. ಇವತ್ತು ನಮ್ಮ ಅಗ್ರಿಕಲ್ಚರ್ ಫೀಲ್ಡ್ಗೆ, ನಮ್ಮ ತೋಟಗಳಿಗೆ
ಆದ್ರೆ ಇವತ್ತು ದ್ರೋಣ ಮಾಡುತ್ತೆ. ನೀರು ಎಷ್ಟು ಬಿಡಬೇಕಂತ ದ್ರೋಣ ನಿರ್ಧಾರ ಮಾಡುತ್ತೆ. ಈ ಬದಲಾವಣೆಯನ್ನ ತಂದಿರುವುದು ಮೋದಿ ಅವರು. ಆ ದ್ರೋಣಿನ ಹ್ಯಾಂಡ್ಲಿಂಗ್ ಅನ್ನ ನಮ್ಮ ಮಹಿಳೆಯರ ಕೈಗೆ ಕೊಟ್ಟು ದ್ರೋಣ್ ದೀದಿ ಮಾಡಿದ್ರು. ಲಖಪತಿ ದೀದಿ ಬಗ್ಗೆ ಮಾತಾಡಿದ್ರು. 3 ಕೋಟಿ ಜನ ಇವತ್ತು ಲಖಪತಿ ದೀದಿ ಆಗಿದ್ದಾರೆ. SH ಗ್ರೂಪ್ ಅವರು ಆರ್ಥಿಕವಾಗಿ ನಮ್ಮನ್ನ ಸದೃಢ ಮಾಡುವಂತ ಕೆಲಸ ಮೋದಿ ಮಾಡಿದ್ರು. ಮೋದಿಯ ಕನಸಿದ್ದು ಕೇವಲ ಶಿಕ್ಷಣ ಸಿಕ್ಕರೆ ಸಾಲದು, ಆರ್ಥಿಕವಾಗಿ ಸದೃಢ ಆದ್ರೆ ಸಾಲದು, ನಮ್ಮ ಹೆಣ್ಮಕ್ಳು ಡಿಸಿಷನ್ ಮೇಕಿಂಗ್ ಅಲ್ಲಿ ಬರಬೇಕು. ಎಲ್ಲಿ ನಿರ್ಣಯ ಆಗುತ್ತೆ, ಕಾನೂನು ಎಲ್ಲಾಗುತ್ತೆ. ರಾಜ್ಯದ ವಿಧಾನಸಭೆಗಳಲ್ಲಿ, ದೇಶದ ಲೋಕಸಭೆಯಲ್ಲಿ ಕಾನೂನು ಆಗುತ್ತೆ. ನಮ್ಮ ಮಹಿಳೆಯರಿಗೆ ಏನ್ ಬೇಕು, ನಮ್ಮ ಮಹಿಳೆಯರಿಗೆ ಹೇಗೆ ರಕ್ಷಣೆ ಕೊಡಬೇಕು, ರಕ್ಷಣೆಯ ಕಾಯ್ದೆಯಲ್ಲಿ ಏನಿರಬೇಕು, ಯಾವ ಪಾಲಿಸಿ ಆಗ್ಬೇಕು, ಮಹಿಳೆಯರ ಕಷ್ಟ ಏನು, ಹೇಗೆ ಆರ್ಥಿಕವಾಗಿ ಸದೃಢ ಮಾಡಬೇಕು, ಈ ಬಿಲ್ಗಳು ಬರುವಂತದ್ದು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ. ಮೋದಿಯವರ ಅಪೇಕ್ಷೆ ಇರುವಂತದ್ದು 50% ಮಹಿಳೆಯರ ಧ್ವನಿ ಇಲ್ಲದೆ ಆಗಬಾರ್ದು. ಮಹಿಳೆಯರ ಧ್ವನಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಬೇಕು. ನಿರ್ಣಯಗಳನ್ನು ತಗೊಳ್ಳುವಲ್ಲಿ ಬೇಕು. ನಿರ್ಣಯವನ್ನು ತಗೊಳ್ಳುವಲ್ಲಿ ಬೇಕು. ಅದಕ್ಕಾಗಿ ಇವತ್ತು ನರೇಂದ್ರ ಮೋದಿ ಅವರು ನಮ್ಮೆಲ್ಲರನ್ನ ಕೂಡ MLA ಮಾಡಬೇಕು, MP ಮಾಡಬೇಕು ಅನ್ನುವಂಥ ಯೋಚನೆಯನ್ನ 2023ರಲ್ಲಿ ಬಿಲ್ ಅನ್ನ ತಂದು ಮಾಡಿದ್ರು. ಇವತ್ತು ಕಾಂಗ್ರೆಸ್ ಅವರು ಕೇಳ್ತಾರೆ, 2023ರಲ್ಲಿ ಬಿಲ್ ಬಂದ್ಮೇಲೆ ಹೊಸದು ಯಾಕೆ ತಂದ್ರಿ? ಇದು ನಿಮ್ಮ ಪ್ರಶ್ನೆ. ನಿಮ್ಗೆ ಯಾರಾದ್ರೂ ಕೇಳಿರುವುದು, ಮಾಧ್ಯಮದವರು ಕೇಳ್ತಾರೆ. ಯಾಕೆ ಆಯ್ತು? 2023ರಲ್ಲಿ 543 ಲೋಕಸಭಾ ಸೀಟ್ಗಳಿಗೆ ಮಾತ್ರ ಬಿಲ್ ಅನ್ನು ತರಲಾಯಿತು. ಅಂದ್ರೆ 543 ಏನು ಪುರುಷರು ಮಹಿಳೆಯರು, ನಾನು ಈಗ ಇವತ್ತು ಕರ್ನಾಟಕದಲ್ಲಿ ನಾನು ಜಾರಕಿಹೊಳಿ ಮಗಳು, ಹೀಗೆ ಕೆಲವರು ಮಾತ್ರ ಮಹಿಳೆಯರಿದ್ದೀವಿ. 1, 2, 3 ಎಲ್ಲ ರಾಜ್ಯಗಳಲ್ಲಿ. ಯಾರಿಂದ ಕಿತ್ಕೋಬೇಕು? ಪುರುಷರ ಸೀಟನ್ನ ನಾವು ಕಿತ್ಕೋಬೇಕು. ಕರೆಕ್ಟ್. ಇಲ್ಲಿ ಸದಾನಂದ ಗೌಡರು ಇದ್ರು, ನಂಗೆ ಸೀಟ್ ಸಿಕ್ತು. ನಾನು ಅಲ್ಲದೆ ಇನ್ನು ಯಾವುದೋ ಪುರುಷರೇ ಬರ್ತಿದ್ರು. 543ರಲ್ಲಿ 33% ಕೊಡಬೇಕು ಅಂತ 2023ರಲ್ಲಿ ಪಾಸ್ ಆಗಿರೋದು. ಇದು ನಮ್ಗೆ ಸ್ಪಷ್ಟ ಗೊತ್ತಿರಬೇಕು. ಮೊನ್ನೆ ಯಾಕೆ ಬಿಲ್ ತಂದ್ರು? ಪುರುಷರ ಅಪೇಕ್ಷೆ ಇತ್ತು, ಸೀಟನ್ನ ಜಾಸ್ತಿ ಮಾಡಬೇಕು, ನಮಗೂ ಅನ್ಯಾಯ ಆಗಬಾರ್ದು, ಮಹಿಳೆಯರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ಸೀಟನ್ನ 850 ಮಾಡಿ ಅದರಲ್ಲಿ 33% ಕೊಡಬೇಕು ಅಂತ ಬಿಲ್ ಅನ್ನು ಮೊನ್ನೆ ತಂದಿದ್ದು. ನಂಬರ್ 1. ನಂಬರ್ 2, ಇನ್ನೂ ಡೇಂಜರಸ್ ಒಂದು ಕಾಂಗ್ರೆಸ್ ಅವರು ಇವತ್ತು ಷಡ್ಯಂತ್ರ ಮಾಡಿದ್ದಾರೆ. ಏನದು? ಡಿಲಿಮಿಟೇಷನ್ ಬಗ್ಗೆ. ಹಲವಾರು ಜನ ಅಣ್ಣ ತಮ್ಮಂದ್ರು ನೀವೆಲ್ಲ ಮಾತಾಡುವವರು ಇಲ್ಲಿ ನಿಂತಿದ್ದೀರಿ, ಭಾಷಣ ಮಾಡುವವರು ನಿಂತಿದ್ದೀರಿ. ಇದು ಬಹಳ ಡೇಂಜರಸ್ ಇಡೀ ದೇಶಕ್ಕೆ. ಮೊನ್ನೇನು ವಿರೋಧ ಮಾಡಿದ್ರಲ್ಲ, ಡಿಲಿಮಿಟೇಷನ್ ಅನ್ನು ಎಷ್ಟು ತಂದ್ರು? ನೋಡಿದ್ರಲ್ಲ ವೀಕ್ಷಕರೇ, ಇದು ನಾರಿಯರ ಮಾತಾಗಿತ್ತು. ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಹಾಗೇನೆ ತಕ್ಷಣ ಮೀಸಲಾತಿಯಲ್ಲಿ ಬಹಳಷ್ಟು ಒಂದು ಚೇಂಜಸ್ ಅನ್ನ ಮಾಡ್ಬೇಕನ್ನೋದು ಮಹಿಳೆಯರ ಆಗ್ರಹವಾಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.